ನಿಮಗೆ ಈಗ ಇನ್ ಕೇಸ್ ಏನಾದ್ರು ಬೇರೆ ಒಂದು ಟಾಪಿಕ್ ಅಥವಾ ಒಂದು ಬೇರೆ ಒಂದು ಕಾನ್ಸೆಪ್ಟ್ ವೈಸ್ ನೀವು ನೋಡ್ತೀರಾ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಸ್ಟಾರ್ ಹೀರೋಗೆ ನೀವು ಒಂದು ಮೂವಿ ಮಾಡ್ತೀರಾ ಅಂತ ಹೇಳಿದ್ರೆ ಯಾವ ರೀತಿಯಾದಂತ ಜಾನರ್ ಮೂವಿಗಳನ್ನ ಮಾಡೋದಕ್ಕೆ ಇಷ್ಟಪಡ್ತೀರಾ? ಇಲ್ಲ ನನಗೆ ಒಂದು ವೀಕ್ನೆಸ್ ಇದೆ. ಒಂದು ಸ್ಟಾರ್ ಇದಾರೆ ಅಂತ ಕತೆ ನಂಗೆ ಬರಲ್ಲ. ನಂಗೆ ಫಸ್ಟ್ ಒಂದು ಕಾನ್ಸೆಪ್ಟ್ ನಂಗೆ ಇಂಪ್ರೆಸ್ ಆಗ್ಬೇಕು. ಆ ಕಾನ್ಸೆಪ್ಟ್ ನಂಗೆ ಏನು ಅಂದ್ರೆ ಇದ್ರಲ್ಲೇನೋ ಇದೆ ಇದ್ರಲ್ಲೇನಿದೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಅವಾಗ ಕಾನ್ಸೆಪ್ಟ್ಸ್ಗಳು ಬರ್ತಾ ಇರ್ತಲ್ಲ, ಜಸ್ಟ್ ಅಂದ್ರೆ ಥಾಟ್ ಬಂದಾಗ ಬಿಟ್ಟು ಬಿಡ್ತೀನಿ. ನನಗೆ 15 ದಿವಸ ಆದ್ಮೇಲೆ ಅದು ನಂಗೆ ಕಾಡ್ತಾ ಇದೆ, 1 ತಿಂಗಳಾದ್ಮೇಲೆ ಕಾಡ್ತಾ ಇದೆ ಅಂದ್ರೆ ಅದ್ರಲ್ಲಿ ಏನೋ ಇದೆ ವಿಷಯ ಅಂತ ಅನ್ಸುತ್ತೆ. ಲಂಗೋಟಿ ಅಷ್ಟೊಂದು ಕಾಡಿತ್ತ ನಿಮ್ಗೆ? ಹೌದು, ಅಯ್ಯೋ ನನಗೆ ತುಂಬಾ ಕಾಡಿದೆ. ನನಗೆ ಅದು ಸತತವಾಗಿ ಒಂದು 6 ವರ್ಷ ಕಾಡ್ಬಿಟ್ಟಿದೆ. ನಾನು ನಿಜವಾಗ ಅದು ಬೇಡ ಅಂತ ಬಿಡ್ತಾ ಇದ್ದೀನಿ. ಬಿಡು ಅದನ್ನ ಅಂದ್ರೆ ಈಗ ಪ್ರೊಡ್ಯೂಸರ್ ಹತ್ರ ಪಿಚ್ ಮಾಡ್ಬೇಕಾದ್ರೆ ಅವ್ರಿಗೆ ಒಂದೇನೋ ಒಂದು ಶಾರ್ಟ್ ಫಿಲ್ಮ್ ಮಾಡ್ಬೋದು, ದೊಡ್ಡ ಫಿಲ್ಮ್ ಹೆಂಗ್ ಮಾಡ್ತೀಯ ಅಂತಿದ್ದಾರೆ. ಸೊ ಅಂದ್ರೆ ಬೇಡ ಬಿಡೋದು ಬಿಡೋಣ ಅಂತ ಸೈಡ್ ಹಾಕ್ತೀನಿ, ಅದು ಮತ್ತೆ ಬರ್ತಿದೆ ನನ್ನ ಕಣ್ಮುಂದೆ. ಸೊ ಅಷ್ಟಕ್ಕೆ ಅಂದ್ರೆ ಕಾಡ್ಮೇಲೆ ನನಗೆ ಅನಿಸ್ತು ಇಲ್ಲ ನಾ ಇದ್ರ ಮೇಲೆ ವರ್ಕ್ ಮಾಡಲೇಬೇಕು ಅಂತ. ಸೊ ನಂಗೆ ಯಾವಾಗಲೂ ಅಂದ್ರೆ ಕಾನ್ಸೆಪ್ಟ್ ಫಸ್ಟ್ ತಲೆಯಲ್ಲಿ ಬರುತ್ತೆ, ಅದಾದ್ಮೇಲೆ ಅದನ್ನ ನಾನು ಏನು ಹೇಳಕ್ ಹೊರಟಿದ್ದೀನಿ ಆ ಕಾನ್ಸೆಪ್ಟ್ ಇಂದ ಅನ್ನೋದಾದ್ಮೇಲೆ ಕ್ಯಾರೆಕ್ಟರ್ ಆಮೇಲೆ ಬರೋದು ನನಗೆ. ಸೊ ಆ ಕ್ಯಾರೆಕ್ಟರ್ ಯಾರು ಅಂದ್ರೆ ಮ್ಯಾಚ್ ಆಗ್ತಾರೋ ಅವ್ರನ್ನ ನಾನು ಹೋಗ್ತೀನಿ. ಬಿಟ್ರೆ ನಂಗೆ ಈಗ ಒಂದು ಸ್ಟಾರ್ ಇದಾರೆ ಅವ್ರಿಗೊಂದು ಕತೆ ಮಾಡ್ಬೋದು ಅನ್ನೋದು ನನ್ನ ಸ್ಟ್ರೆಂತ್ ಅಲ್ಲ ಅದು. ಓಕೆ ಸರ್, ಇವಾಗ ನಿಮಗೆ ಕೆಲವೊಂದು ಹೀರೋಸ್ ನೇಮ್ಗಳನ್ನ ಹೇಳ್ತಾ ಹೋಗ್ತೀನಿ. ಸೊ ಅವ್ರ ಜೊತೆ ವರ್ಕ್ ಮಾಡಿರುವಂತದ್ದು ಅಥವಾ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನೀವು ಹೇಳಿದ್ರೆ, ಅಥವಾ ಅವ್ರ ಜೊತೆ ನಿಮ್ಮ ಒಡನಾಟ ಹೇಗಿತ್ತು ಅಂತ ಹೇಳಿದ್ರು ಕೂಡ ಇಟ್ ಇಸ್ ವೆಲ್ ಅಂಡ್ ಫೈನ್. ಸೊ ನಾವು ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ಪ್ರಭಾಸ್ ಅವರು. ಪ್ರಭಾಸ್ ಸರ್ ನಾನು ನೋಡಿದ್ದೆ. ಹೌದಾ? ಹೆಂಗೆ? ಸಲಾರ್ ಸೆಟ್ಗೆ ಹೋಗಿದ್ದೆ. ಪ್ರವಾಸ ಜೀಪ್ ರೆಡಿ ಮಾಡಿದೀನಿ. ಒಂದು ಪ್ರಭಾಸ್ ಸರ್ ಓಡಿಸ್ತಾರಲ್ಲ ಸಿನಿಮಾದಲ್ಲಿ, ಸಲಾರ್ ಅಲ್ಲಿ ಒಂದು ಆ ಜೀಪ್ ರೆಡಿ ಮಾಡಿದೀನಿ. ಓಕೆ. ಆಮೇಲೆ ಸೆಟ್ಟಲ್ಲಿ ಒಂದ್ಸಲಿ ಎಲ್ಲ ಹೋಗ್ಬೇಕಾದ್ರೆ ಏನೋ ಚಪ್ಪಾಳೆ ಹೊಡೆದ್ ಬಿಟ್ಟಿದ್ದೆ. ಸರ್ದು ಲಾಸ್ಟ್ ಡೇ ಶೂಟ್ ಇತ್ತು. ಓಕೆ. ಪೃಥ್ವಿ ಸರ್ ಎಲ್ಲಾರು ಚಪ್ಪಾಳೆ ಹೊಡೆದಿದ್ರು. ಪ್ರಭಾಸ್ ಸರ್ ಹೋಗ್ಬೇಕಾದ್ರೆ ನಾನು ಒಬ್ನೇ ಹಿಂಗ್ ಚಪ್ಪಾಳೆ ಹೊಡೆದ್ಬಿಟ್ಟೆ. ಅದಕ್ಕೆ ನಾನು ಇಲ್ಲಿಂದ ಓಡು ಅಂತ ಹೇಳ್ತಾ ಇದ್ದೆ. ಅಂದ್ರೆ ಲಾಸ್ಟ್ ಡೇ ನನ್ಗೂ ಲಾಸ್ಟ್ ಡೇ ಮಾಡ್ತಾ ಇದೀಯ ನೀನು ಅಂತ ಇದ್ ಮಾಡಿದ್ರು. ಓಕೆ, ಅಷ್ಟೇ. ಸೊ ಅದು ಜೀಪ್ ಮಾಡಿಫಿಕೇಶನ್ ಮಾಡಿದ್ದು ನೀವೇನೆ ಕಂಪ್ಲೀಟ್ ಆಗಿ? ನಾನು ಮತ್ತೆ ಇನ್ನೊಬ್ರು ಚಲಪತಿ ಸರ್ ಬ್ರದರ್ ದೇವರಾಜ್ ಅಂತ. ಓಕೆ. ಅಂಡ್ ಯಶ್ ಅವರು? ಯಶ್ ಬಾಸ್ ಏನ್ ಹೇಳಿ, ಅವ್ರು ಬಾಸ್ ಅಷ್ಟೇ. ಓಕೆ. ಅದೇ ಹೌ ಆರ್ ಯು ರಿಲೇಟೆಡ್ ಟು KGF ಆರ್ ಯಶ್ ಅವರಿಗೆ ಹೇಗೆ ರಿಲೇಟ್ ಆಗಿದ್ದೀರಾ ನೀವು? KGF ಅಲ್ಲಿ ಕೆಲಸ ಮಾಡ್ತಾ ಇದ್ದೆ, ಹಾಗಾಗಿ ಅವ್ರನ್ನ ಎವ್ರಿ ಡೇ ನೋಡ್ತಾ ಇದ್ದೆ ಅಲ್ಲಿ. ಆಮೇಲೆ KGF ರಾಕಿ ಬೈಕ್ ಒಂದು ರೆಡಿ ಮಾಡಿದೀನಿ. ನಾ ಆಕ್ಚುಲಿ ಈಗ ಬೈಕ್ಸ್ ಈ ತರದ್ದು ತುಂಬಾ ಚಿಕ್ಕ ವಯಸ್ಸಂದ್ರೆ ಸ್ಕೂಲಿಂದಾನು ನಾನು ಸೈಕಲ್ ಅಲ್ಲೂ ಸ್ಟಂಟ್ಸ್ ಮಾಡ್ತಾ ಇದ್ದೆ. ಓಕೆ. ಅಲ್ಲಿ ಸ್ಕೂಲ್ ಬಿಟ್ಟಿದ ತಕ್ಷಣ ಬ್ಯಾಗ್ ಹಾಕೊಂಡು ಅಂತ ಸೈಕಲ್ ಅಲ್ಲಿ ವಿಲಿ ಹೊಡ್ಕೊಂಡು ಓಡಾಡ್ತಾ ಇದ್ದೆ. ಓಕೆ. ಸೊ ಅವಾಗಿಂದಾನು ಬೈಕು ಈ ತರದೆಲ್ಲ ಕ್ರೇಜ್ ಇತ್ತು. ಆಗ ಸ್ವಲ್ಪ ಟೆಕ್ನಿಕ್, ಅವಾಗಿನ ಸೈಕಲ್ ಏನೇ ಆದ್ರೂ ನಾನೇ ರಿಪೇರಿ ಮಾಡ್ಕೊಂತ ಇದ್ದೆ. ಸೊ ಆಗ ಒಂದ್ ಚೂರ್ ಎಲ್ಲ ಗೊತ್ತಿತ್ತು. ಸೊ KGF ರಾಕಿ ಬೈಕ್ ರೆಡಿ ಮಾಡಿದೆ. ಓಕೆ. ಸೊ ಆಮೇಲೆ ಅದೇ ಅಲ್ಲೂ ಸ್ವಲ್ಪ ಗಾಡಿ ಗೊತ್ತೆಲ್ಲ ನಾನೇ ನೋಡ್ಕೊಂತ ಇದ್ದೆ. ಓಕೆ. ಸೊ ಅದು ಬೈಕ್ ಮಾಡಿಫಿಕೇಶನ್ ಮಾಡಿದ್ದು ನೀವು ಯಾವ ಒಂದು ಬೈಕ್ ಅಂತ ನಮಗೆ? ಹಿಮಾಲಯ ಬೈಕ್ ನ. ಅದು ಹಿಮಾಲಯ ಬೈಕ್ ಹೈಟ್ ಬರುತ್ತೆ. ಹೌದು. ಮುಂದೆ ಇದು ಫ್ರಂಟ್ ಶಾಕ್ ಅಬ್ಸರ್ವ್. ಸೊ ಅದನ್ನೆಲ್ಲ ಇಳಿಸಿ ವೀಲ್ ನ ಸ್ವಲ್ಪ ಚಿಕ್ಕದ್ ಮಾಡಿ ಬೇರೆ ತರನೇ ಅದು ಹಿಮಾಲಯ ತರ ಕಾಣಿಸ್ಬಿಡುದು. ಸೊ ಹಾಗಾಗಿ ಚಾರ್ಸಿ ಅರ್ಧ ಕಟ್ ಮಾಡಿ, ಬಿಕಾಸ್ ದ ಸ್ಟೋರಿ ವಾಸ್ ಬಿಟ್ವೀನ್ 1950 to 1980 ನಡೆದಿರೋದ್ರಿಂದ. ಸೊ ನೀವು ಬೇರೆ ಯಾವ್ದೋ ಒಂದು ಹಳೆ ಬ್ರಿಟಿಷ್ ಗಾಡಿ ತರ. ಓಕೆ. ಅಂಡ್ ಶ್ರೀಮುರಳಿ ಸರ್ ಬಗೀರಾದಲ್ಲೂ ಬೈಕ್ ರೆಡಿ ಮಾಡಿದೀನಿ. ಓಕೆ. ಬಗೀರಾ ಹೊಡ್ಸೋ ಬೈಕ್. ಅದು ಸೂಪರ್ ಹೀರೋದು ಒಂದು ಕಾನ್ಸೆಪ್ಟ್ ಇರುವಂತ ಮೂವಿ ಆಗಿರೋದ್ರಿಂದ ಮೇ ಬಿ ಅದಕ್ಕೆ ಬೇರೆ ತರದ ಬೈಕ್ ಬೇಕಾಯ್ತು. ಬಟ್ ಅದರದ ಆಲ್ಟರೇಷನ್ಸ್ ಮತ್ತೆ ಯಾವ ಬೈಕ್ ಮಾಡೆಲ್? ಅದು ಜಾವಾ ಪೆರಾಕ್. ಅದ್ರ ಬಗ್ಗೆ ನಾನೇನು ಹೇಳಕ್ ಆಗಲ್ಲ, ಯಾಕಂದ್ರೆ ಅದು ಇನ್ನೇನ್ ರಿಲೀಸ್ ಆಗ್ತಿದೆ. ಆಮೇಲೆ ನಾನು ಸುದೀಪ್ ಸರ್ ಮೂವಿಗೂ ಮಾಡ್ತಾ ಇದೀನಿ, ಅದನ್ನು ನಾನು ಹೇಳ್ಬಿಟ್ಟೆ. ಬಟ್ ಅಂದ್ರೆ ಏನ್ ಮಾಡ್ತಾ ಇದೀನಿ ಅಂತ ಹೇಳದ್ ಬೇಡ. ಓಕೆ. ಸೊ ಯಾವ ಮೂವಿ ಅಂದ್ರೆ ನೆಕ್ಸ್ಟ್ ಮೂವಿ ಅವ್ರು ಇರೋದು? ಬಿಲಾರಂಗ ಬಾದ್ಶಾ. ಓಕೆ. ಸೊ ಆ ಮೂವಿಗೆ ನಾವು ಮಾಡ್ತಾ ಇದ್ರೆ. ಅಂಡ್ ಎನಿಥಿಂಗ್ ದಟ್ ಯು ವಾಂಟ್ ಟು ಸೇ ಅಬೌಟ್ ಪ್ರಶಾಂತ್ ನೀಲ್ ಸರ್? ನಮ್ ಸಿನಿಮಾ ಅವ್ರ ಸಿನಿಮಾಗ ಆಪೋಸಿಟ್ ಇದೆ. ನಾನು ಅವ್ರ ವಿಷಯ ಅದೆಲ್ಲ ಆ ಹೆಸರು ಎತ್ಕೊಂಡು ನಾನು ಈ ಕಂಪೇರ್ ಮಾಡ್ಕೊಂಡಾಗ ಆ ಆಡಿಯನ್ಸ್ಗೆ ಕನ್ಫ್ಯೂಸ್ ಮಾಡೋದ್ ಬೇಡ ಈ ಸಿನಿಮಾ ಅನ್ನೋದಕ್ಕೋಸ್ಕರ ನಾನು ಎಲ್ಲೂ. ಅಂದ್ರೆ ಅವ್ರು ವರ್ಕ್ ಮಾಡುವಂತ ಒಂದು ಸ್ಟೈಲು, ಅವ್ರು ಒಂಥರ ಪಾಪ ತಪಸ್ ಕೂತ್ಬಿಡ್ತಾರೆ. ಒಂದ್ಸಲಿ ಏನಾದ್ರು ಮಾಡ್ತೀನಿ ಅಂತ ಕುತ್ಕೊಂಡ್ರೆ ಅದಕ್ಕೆ ಫ್ಯಾಮಿಲಿ, ಮಕ್ಳು, ಹೆಂಡತಿ ಎಲ್ಲಾರನು ಬಿಟ್ಟು ಕೆಲ್ಸದ ಮೇಲೆ 100% ಎಫರ್ಟ್ ಹಾಕಿ ಅಲ್ಲೇ ಎಲ್ಲಿ ರೂಮ್ ಮಾಡಿರ್ತಾರೋ ಅಥವಾ ಎಲ್ಲಿರ್ತಾರೋ
ಅಲ್ಲೇ ಎಡಿಟಿಂಗ್ ಶೂಟು ಎಲ್ಲ ಇಟ್ಕೊಂಡು ಟೆಕ್ನಿಷಿಯನ್ಸ್ನೆಲ್ಲ ಇಟ್ಕೊಂಡು ವರ್ಕ್ ಮಾಡ್ತಾರೆ ಎವ್ರಿ ಡೇ. ಟೈಮ್ ವೇಸ್ಟ್ ಮಾಡಲ್ಲ, ಅದು ಇದು ನಾನ್ಸೆನ್ಸ್ ಮಾತಾಡಲ್ಲ, ಅದು ಆ ತರ ಎಲ್ಲ ಏನೂ ಇಲ್ಲ. ಅವ್ರ ಕೆಲಸ ಅಷ್ಟೇ, ಆ ತರ ಇರ್ತಾರೆ. ಅಂಡ್ ನಮ್ಮ KGF ನ DOP ಭುವನ್ ಗೌಡ ಅವರು ಬ್ರದರ್ ನನ್ಗೆ, ಕ್ರೈಮ್ ಪಾರ್ಟ್ನರ್ಸ್. ನನ್ನ ಆಕ್ಚುಲಿ ನನ್ಗೆ ಇವತ್ತು ಈ ಸ್ಟೇಜ್ ಸಿಕ್ಕಿರೋದು ಅವರಿಂದಾನೆ. ಅವ್ರ ಜೊತೆ ವರ್ಕ್ ಮಾಡಿದ್ದಕ್ಕೆ ನಾನು ಎಲ್ಲಾ ಕಡೆ ರೌಂಡ್ ಹೊಡ್ಕೊ ಬಂದಿದ್ದೀನಿ ಇಂಡಸ್ಟ್ರಿನ ಒಂದು ರೌಂಡ್. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಇನ್ನು ಜೊತೆಲೂ ಕೆಲಸ ಮಾಡಿ ಕೊನೆವರೆಗೂ ಕೆಲಸ ಮಾಡ್ತಾನೆ. ನಾನು ಹೀರೋ ಅಲ್ಲ, ಅಷ್ಟೇ ಸಿನಿಮಾ ಮಾಡಿದ್ರು ನಾನು ಇನ್ನೂ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ಕೊಂಡೆ ಮುಂದೆ ಹೋಗ್ತೀನಿ. ಭುವನ್ ಸರ್ ಜೊತೆ ನೀವೇನಾದ್ರು ಮೀಟ್ ಆದಾಗ ನಂದು ಒಂದು ಫೋಟೋ ತಕ್ಕೊಡ್ರಿ ಅಂತ ಹೇಳಿ ಯಾವಾಗ್ಲಾರು ಅಲ್ಲ, ತುಂಬಾ ಸಲಿ ಫೋಟೋಶೂಟ್ ಅವ್ರದ್ದು ಇವ್ರದ್ದು ಫೋಟೋಶೂಟ್ ಮಾಡಿದಾಗೆಲ್ಲ ತುಂಬಾ ಸಲಿ ನಾನೇ ಟೆಸ್ಟ್ ನಿಂತ್ಕೊಂತ ಇದ್ನಲ್ಲ. ಸೊ ನನ್ ಎವ್ರಿ ಫೋಟೋಶೂಟ್ ಅಲ್ಲೂ ಒಂದೊಂದು ಫೋಟೋ ನಾನ್ ತೆಗ್ದಿದ್ರು. ಓಕೆ. ಸೊ ಅಲ್ಲ, ಅದ್ರ ಜೊತೆ ಮೊನ್ನೆ ನಮ್ದು ಇಮಿಡಿಯೇಟ್ ಪೋಸ್ಟರ್ ಶೂಟ್ ಆಗ್ಬೇಕಿತ್ತು. ನಾನು ಕಾಣ್ದಂಗಂತಿಂದ ಸ್ವಲ್ಪ ಡಿಲೇ ಆಗ್ಬಿಟ್ಟಿತ್ತು. ಅವತ್ತು ಇಮಿಡಿಯೇಟ್ ಆಗಿ ಅಂದ್ರೆ ಬೇಕು ಅಂತಂದಾಗ ಆಕ್ಚುಲಿ ಭುವನ್ ಸರ್ ಜೊತೆಗೆ ಮಾತಾಡಿ ಅವ್ರು ಇಮಿಡಿಯೇಟ್ ಆಗಿ ಅದಕ್ಕೆಲ್ಲ ಅಂದ್ರೆ ಕೋಆರ್ಡಿನೇಟ್ ಮಾಡ್ಕೊಟ್ಟು ಅವ್ರಿಗೆ ಫೋಟೋ ಶೂಟ್ ಮಾಡ್ಕೊಟ್ಟು. ಈಸ್ ವೆರಿ ಬಿಸಿ ಆಕ್ಚುಲಿ ಇವಾಗ. ಸೊ ಜಸ್ಟ್ ಆಮೇಲೆ ಆಕ್ಚುಲಿ ನಾನು ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ನಂಗೆ ಅವ್ರು ಪರ್ಸನಲಿ ಸಿಕ್ಕಿಲ್ಲ. ನಾನು ಈ ಪ್ರಮೋಷನ್ ತುಂಬಾ ಓಡಾಟದಲ್ಲಿ ಅವ್ರ ಜೊತೆ ಮಾತಾಡಕ್ಕಾಗಿಲ್ಲ. ಬಟ್ ಥ್ಯಾಂಕ್ಸ್ ಅ ಲಾಟ್ ಸರ್. ಆಯ್ತು, ಎಲ್ಲಾ ಹೀರೋಸ್ ಬಗ್ಗೆನೂ ಮಾತಾಡೋದು, ದರ್ಶನ್ ಸರ್ ಬಗ್ಗೆನೂ ಮಾತಾಡೋದು. ಹೌದು. ಸೊ ಪೋಸ್ಟರ್ ಕಾಟೇರ ಪೋಸ್ಟರ್ ವರ್ಕ್ ಅಲ್ಲೂ AJ ಶೆಟ್ಟಿ ಜೊತೆ ವರ್ಕ್ ಮಾಡಿದ್ದೆ. AJ ಶೆಟ್ಟಿ ನಾವೆಲ್ಲ ಕಾಟೇರ ಪೋಸ್ಟರ್ ಶೂಟ್ ಮಾಡಿದ್ವಿ ದರ್ಶನ್ ಸರ್ದು. ಸೂಪರ್ ದರ್ಶನ್ ಸರ್. ಯಾವಾಗ ಮೀಟ್ ಮಾಡಿದ್ರಿ ನೀವು ದರ್ಶನ್ ಸರ್ನ ಫಸ್ಟ್ ಟೈಮ್ ಅಂತ ಹೇಳಿದ್ರೆ? ನಾವ್ ಫಸ್ಟ್ ಒಂದು ತ್ರೀ ಟೈಮ್ಸ್ ಮೀಟ್ ಮಾಡಿದೀನಿ. 3 ಟೈಮ್ಸ್ ಅಲ್ಲಿ ಅಂಬಿ ಸರ್, ನಮ್ ದೊಡ್ಡಪ್ಪ ಒಬ್ರು ಇದಾರೆ, ಅವರು ಆರ್ಟಿಸ್ಟೇ. ಸೊ ಅವರು ದರ್ಶನ್ ಸರ್ದು ಪೌರಾಣಿಕ ಮೂವಿ ಬಂದಿತ್ತಲ್ಲ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಕುರುಕ್ಷೇತ್ರ ಅನ್ಸುತ್ತೆ, ಅಥವಾ ಅದಕ್ಕಿಂತ ಹಿಂದೆ ಇನ್ನೊಂದ್ ಯಾವ್ದು ಅನ್ಸುತ್ತೆ, ಕ್ರಾಂತಿವೀರ ಸಂಗೊಳ್ಳಿ. ಅಂಬರೀಷ್ ಅಣ್ಣನು ಮಾಡಿದಾರೆ. ಅಂಬರೀಷ್ ಅಂಕಲ್ ಇದ್ರೆ ಅದು ಇದು ಕುರುಕ್ಷೇತ್ರನೇ ತುಂಬಾ ಹಿಂದೆ. ಅದ್ರಲ್ಲೂ ಮೀಟ್ ಮಾಡಿಸಿದ್ರು. ಅವಾಗ ದರ್ಶನ್ ಸರ್ನ ಮೀಟ್ ಮಾಡಿದ್ದೆ, ನಮ್ ದೊಡ್ಡಪ್ಪ ಮೀಟ್ ಮಾಡಿಸಿದ್ರು. ಅದಾದ್ಮೇಲೆ ಒಂದ್ಸಲಿ ನನ್ಗೆ ಹೀರೋ ಸ್ಟಾರ್ಟ್ ಅಂದ್ರೆ ತುಂಬಾ ಹಿಂದೆ ಒಂದ್ 8 ವರ್ಷದಿಂದ ನಾನು ಹೀರೋ ಆಗ್ಲೇಬೇಕು, ಏನಾದ್ರು ಮಾಡ್ಬೇಕು ಹಂಗೆ ಅಂತ ಅಂದಾಗ ನನ್ಗೊಬ್ರು ಫ್ರೆಂಡ್ ಇದ್ರು. ಅವ್ರ ಹತ್ರ ನಾನು ಹಿಂಗೆ ಹೇಳ್ಕೊಂಡಿದ್ದೆ, ಈ ಬೈಲ್ ನನ್ ದರ್ಶನ್ ಅವ್ರು ಸಖತ್ ಕ್ಲೋಸ್ ಇದಾರೆ, ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು. ಐರಾವತ ಶೂಟಿಂಗ್ ನಡೀತಿತ್ತು ನೈಸ್ ರೋಡ್ ಅಲ್ಲಿ. ನಾನು ಅವರು ಒಂದು ಫಾರ್ಚುನರ್ ಅಲ್ಲಿ ಹೋಗಿ ನಿಂತ್ಕೊ ಪಾರ್ಕ್ ಮಾಡ್ಕೊಂಡಿದ್ವಿ. ದರ್ಶನ್ ಸರ್ ನಡ್ಕೊಂಡ್ ಬಂದು ಡೋರ್ ಓಪನ್ ಮಾಡಿ ಹಿಂದೆ ಕುತ್ಕೊಂಡು ಮಾತಾಡ್ಸಿದ್ರು. ನನ್ನ ಮಾತಾಡ್ಸಿದ್ರು. ಆಮೇಲೆ ಅವ್ರು ಇಂಟ್ರೊಡ್ಯೂಸ್ ಮಾಡ್ಸಿದ್ರು, ಈಗ ನಮ್ ಹುಡುಗ ಏನೋ ಹೀರೋ ಆಗ್ಬೇಕು ಅಂತಿದ್ದಾನೆ ಹಿಂಗೆ ಅಂತ. ಅವ್ರು ನನ್ನ ನೋಡ್ಲ, ನಾನೇನೋ ಅಮೂಲ್ ಬೇಬಿ ತರ ಇದ್ದೆ ನಾನು ಬಂದಾಗ. ಜನ ಅಕ್ಸೆಪ್ಟ್ ಮಾಡ್ಬಿಟ್ರು, ನಡೆದೋಯ್ತು, ಚೆನ್ನಾಗಿತ್ತು. ಬಟ್ ಇವಾಗೆಲ್ಲ ರಗಡ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಜನ, ನಿಂಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಅಂದ್ರು. ಸರ್ ಅದು ಒಂದ್ ಸಣ್ಣ ಕ್ಯಾರೆಕ್ಟರ್ ಮಾಡಿಸ್ಬಿಡಿ. ಆಯ್ತಾಯ್ತು ಮಾಡಿಸ್ತೀನಿ ಬಿಡು ಅಂತ ಚೆನ್ನಾಗಿ ಮಾತಾಡ್ಸೋದು. ಬಟ್ ಇವತ್ತು ಏನಾಗಿದೆ ಅದು ಅದ್ರ ಬಗ್ಗೆ ನಾವು ಮಾತಾಡೋದಕ್ಕೂ ಆಗಲ್ಲ. ಬಟ್ ಎನಿವೇಸ್ ಎಲ್ಲದನ್ನು ಕೂಡ ಒಳ್ಳೇದಾಗ್ಲಿ ಅಂತ ನಾವು ಕೇಳ್ಕೊಂತೀವಿ. ಅಂಡ್ ಕಮಿಂಗ್ ಬ್ಯಾಕ್ ಟು ಲಂಗೋಟಿ ಮ್ಯಾನ್, ಇವಾಗ ಚಿತ್ರ ರೆಡಿ ಆಗಿದೆ ಅಂಡ್ ಕನ್ನಡಿಗರಿಗೆ ತೋರಿಸೋದಕ್ಕೆ ಅಂತ ನೀವು ಕೂಡ ರೆಡಿ ಆಗಿದ್ರೆ 20ನೇ ತಾರೀಕು ತೆರೆಗೆ ಬರ್ತಾ ಇದೆ. ಅಪಾರ್ಟ್ ಫ್ರಮ್ ಫನ್ ಮತ್ತೆ ಕಾಮಿಡಿ, ಅದ್ರ ಜೊತೆಗೆ ಅದೆಲ್ಲದನ್ನು ಬಿಟ್ಟು ಬೇರೆ ಏನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಮೂವಿನಲ್ಲಿ? ಅಷ್ಟೇ, ಅದನ್ನ ಎಕ್ಸ್ಪೆಕ್ಟ್ ಮಾಡಿ. ಸ್ವಲ್ಪ ಸಸ್ಪೆನ್ಸ್ ಕೂಡ ಆಡ್ ಮಾಡಿದ್ರೆ ನೀವು. ಒಂದು ಇಮೋಷನ್ ಅಂದ್ರೆ ಫ್ಯಾಮಿಲಿ ಸೆಂಟಿಮೆಂಟ್ ಬರುತ್ತೆ. ಅದಾದ್ಮೇಲೆ ಲವ್ ಸ್ಟೋರಿನೂ ಇದೆ. ಬಟ್ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಅಂತೂ ಓಪನ್ ಅಪ್ ಆಗುತ್ತೆ. ಅಂಡ್ ಇವಾಗ ಹೀರೋಯಿನ್ ಯಾಕೆ ಜಾಸ್ತಿ ಪ್ರಮೋಷನ್ಸ್ ಬರ್ತಾ ಇಲ್ಲ? ಅದಾಗಿದೆ ಹೀರೋಯಿನ್ ಡೇಟ್ಸ್. ನನ್ಗೆ ಅನ್ಸುತ್ತೆ ಓತ್ಲ ಹೊಡಿತಾರ ನಾನೊಬ್ಳು ಅನ್ಸುತ್ತೆ. ಇಂಟರ್ವ್ಯೂ ಇದೆ ತನಕ ಎಲ್ಲರಿಗೂ ಕಾಲ್ ಮಾಡಿರ್ತೀನಿ, ಎಲ್ಲರೂ ಬಿಸಿ. ಇಲ್ಲ ಬರ್ತೀನಿ ಅಂತ ಹೇಳಿರ್ತಾರೆ ಅವ್ರು. ಆಮೇಲೆ ಅಲ್ಲಿ ಯಾವ್ದೋ ಶೂಟ್ ಅಲ್ಲಿ ಹೆಲ್ಡಪ್ ಆಗ್ಬಿಟ್ಟಿರ್ತಾರೆ, ಅಥವಾ ಔಟ್ಡೋರ್ ಲೊಕೇಶನ್ ಬರಕ್ ಲೇಟ್ ಆಗಿರುತ್ತೆ. ಸೊ ಹಾಗಾಗಿ ಅದೆಲ್ಲ ಯಾರು ಇಲ್ಲ ಅಂತ ನಾನು ಬರ್ತಾ ಇದ್ದೀನಿ. ನಾನಂತೆ ಅಯ್ಯೋ ನನಗೆ ಇಂಟರ್ವ್ಯೂ ಕೊಟ್ಕೊಟ್ಟು ಸಾಕಾಗ್ಬಿಟ್ಟಿದೆ ಬರ್ರಿ ಅಂತೀನಿ. ಸೊ ಎಲ್ಲ ಬಟ್ ಅವರು ಜೆನ್ಯೂನ್ಲಿ ಬಿಸಿ ಇದ್ದಾರೆ. ಒಬ್ಳು ಮಾಡ್ಲಿಂಗ್ ಅಲ್ಲಿ ಬಿಸಿ ಇದ್ದಾಳೆ, ಇನ್ನೊಬ್ಳು ಬೇರೆ ಸಿನಿಮಾ ಸೈನಪ್ ಹಾಕಿದ್ದಾಳೆ. ಅದ್ರ ಮಧ್ಯಲ್ಲೂ ಕೂಡ ಯಾವಾಗ ಅಂದ್ರೆ ಅವ್ರು ಹೇಳಿದ್ರೆ ಯಾವಾಗ ಫ್ರೀ ಇದ್ದು ನಾವು ಇಮಿಡಿಯೇಟ್ ಆಗಿ ಬರ್ತೀವಿ ಅಂತ ಅದನ್ನ ಎಲ್ಲ ಕೋಆರ್ಡಿನೇಟ್ ಮಾಡ್ಬೇಕಲ್ಲ. ಯಾಕಂದ್ರೆ ಎಲ್ಲ ಡೇಟ್ಸ್ ಇದೆಲ್ಲ ನಮಗೆ ತುಂಬಾ ಟೈಮು ಇಲ್ಲ ಕಾಯೋದಕ್ಕೆ. ಇನ್ನೇನು ಬಂದೇ ಬಿಡ್ತು ರಿಲೀಸ್. ಹಾಗಾಗಿ ಅಂದ್ರೆ ಇಂಟರ್ವ್ಯೂ ಫಿಕ್ಸ್ ಮಾಡ್ತೀವಿ, ಯಾರು ಸಿಗ್ತಾರೋ ಅವ್ರ ಜೊತೆಗೆ ಮಾಡ್ಕೊಂಡು ಹೋಗೋದು. ಬಟ್ ಎನಿವೇಸ್ ಸೆಪ್ಟೆಂಬರ್ 20ನೇ ತಾರೀಕು ಬರ್ತಾ ಇದೀರಾ ಅಂಡ್ ಹೊಸ ಹೋಪ್ ನ ಇಟ್ಕೊಂಡಿದ್ದೀರಾ. ಅಂಡ್ ನಿಮ್ಮ ಒಂದು ಕನಸು ಇವಾಗ ನನ್ಸಾಗುವಂತ ಒಂದು ದಿನ ಬಂದಿದೆ, ಬಿಕಾಸ್ ಆಫ್ಟರ್ ಲಾಂಗ್ ವೆಯ್ಟ್.
ಅಂಡ್ ತುಂಬಾ ಶ್ರಮ ಪಟ್ಟು ಈ ಒಂದು ಮೂವಿನ ಮಾಡಿದೀರಾ. ಪ್ರೇಕ್ಷಕರಿಗೆ ಏನೋ ಒಂದು ವಿಭಿನ್ನವಾದಂತ ಪ್ರಯತ್ನ, ಇದನ್ನ ನೀವು ತೆರೆ ಮುಂದೆ ತರಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟಿದ್ದೀರಾ. ಬಹಳ ಇಷ್ಟ ಆಗ್ತಾ ಇದೆ ಈ ಒಂದು ಕಾನ್ಸೆಪ್ಟ್. 20ನೇ ತಾರೀಕು ಯಾಕೆ ನಾನು ಲಂಗೋಟಿ ಮ್ಯಾನ್ ನ ನೋಡ್ಬೇಕು ಅಂತ ಹೇಳಿದ್ರೆ ಏನಂತ ಹೇಳೋದಕ್ಕೆ ಇಷ್ಟಪಡ್ತೀರಾ ಕನ್ನಡದ ಪ್ರೇಕ್ಷಕರಿಗೆ? ವೆರೈಟಿ ಅಂಡರ್ವೇರ್ ಹಾಕ್ತಾ ಇದ್ದೀರಾ ಅಂದ್ರೆ ಡೆಫಿನೆಟ್ಲಿ ಬರಲೇಬೇಕು ಆಯ್ತಾ. ಸೊ ಅದಕ್ಕೆ ನಮ್ಮ ಟ್ರೈಲರ್ ಎಂಡಲ್ಲಿ ಬರುತ್ತಲ್ಲ, ಡೂ ಯು ವೇರ್ ಅಂಡರ್ವೇರ್ ದೆನ್ ಯು ಮಸ್ಟ್ ವಾಚ್. ಸೊ ಯಾಕೆ ಅಂತ ನಿಮ್ಗೆ ಗೊತ್ತಾಗಬೇಕು, ನೀವು ಥಿಯೇಟರ್ ಬಂದು ನೋಡ್ಲೇಬೇಕು ಸಿನಿಮಾ, ಅವಾಗ ನಿಮಗೆ ಗೊತ್ತಾಗುತ್ತೆ ಆ ಚಡ್ಡಿಯಲ್ಲಿ ಏನ್ ಅಡಗಿದೆ ಅಂತ ಕೇಳಿ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ನೀವು ಬರ್ಲೇಬೇಕು, ಲಂಗೋಟಿ ಮ್ಯಾನ್ ನೋಡ್ಲೇಬೇಕು. ಅಂಡ್ ಲಂಗೋಟಿ ಹಾಕೊಂಡು ನಟಿಸ್ತಾ ಇರುವಂತ ಮೊದಲನೇ ಆರ್ಟಿಸ್ಟ್ ಇವರೇನಲ್ಲ, ಬಹಳಷ್ಟು ಕಲಾವಿದರು ಆಲ್ರೆಡಿ ಯಶಸ್ವಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಇವ್ರು ಕೂಡ ಅದೇ ಸಾಲಲ್ಲಿ ಸೇರ್ಕೊಳ್ಳಿ ಅಂತ ನಮ್ದು ಆಸೆ ಇದೆ. ಅಂಡ್ ಈ ಒಂದು ಮೂವಿ ಒಳ್ಳೆ ಬ್ಲಾಕ್ ಬಸ್ಟರ್ ಆಗ್ಲಿ ಅಂತ ನಮಗೂ ಕೂಡ ಆಸೆ ಇದೆ. ಸೆಪ್ಟೆಂಬರ್ 20ನೇ ತಾರೀಕು ಪ್ರತಿಯೊಬ್ರು ಕೂಡ ಬಂದು ಲಂಗೋಟಿ ಮ್ಯಾನ್ ನೋಡಿ ಚಡ್ಡಿ ಹಾಕೊಂಡು ಬನ್ನಿ. ಚಡ್ಡಿ ಹಾಕೊಂಡು ಬಂದು ಹೋಗ್ತಾ ಲಂಗೋಟಿ ಹಾಕೊಂಡು ಹೋಗಿ ಹೋಗೋ ನಾವು ಮಾಡ್ತೀವಿ. ಎಕ್ಸಾಕ್ಟ್ಲಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಇದ್ದಕ್ಕೆ. ಅಂಡ್ ನಿಮ್ಮ ಒಂದು ಮೂವಿಗೆ, ನಿಮ್ಮ ಒಂದು ಫ್ಯೂಚರ್ ಪ್ರಾಜೆಕ್ಟ್ಸ್ ಗಳಿಗೆ ಒಳ್ಳೇದಾಗ್ಲಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.